ಮಧ್ಯಂತರ ಜಾಮೀನಿನ ಮೇಲೆ ಆಸ್ಪತ್ರೆ ಸೇರಿದ್ದಂತ ನಟ ದರ್ಶನ್ಗೆ ಸದ್ಯ ರೆಗ್ಯುಲರ್ ಬೇಲ್ ಗ್ರಾಂಟ್ ಆಗಿದೆ. ಆ ಬೇಲ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವಂತ ನಿಟ್ಟಿನಲ್ಲಿ ಇವತ್ತು ಬಿಜಿಎಸ್ ಆಸ್ಪತ್ರೆಯಲ್ಲಿದ್ದಂತ ದರ್ಶನ್ ಕೋರ್ಟ್ಗೆ ಹೋಗಿದ್ದರು. ಸದ್ಯ ಈಗ ಮತ್ತೆ ಬಿಜಿಎಸ್ ಆಸ್ಪತ್ರೆಗೆ ವಾಪಸ್ ಆಗಿದ್ದಾರೆ. ಗುರುವಾರ ದರ್ಶನ್ ಡಿಸ್ಚಾರ್ಜ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಕೋರ್ಟ್ ವಿಚಾರಣೆಯನ್ನ ಮುಗಿಸಿ ದರ್ಶನ್ ಬಂದಿದ್ದಾರೆ. ಬೇಲ್ಗೆ ಸಂಬಂಧಪಟ್ಟ ಹಾಗಿನ ಪ್ರೊಸೀಜರ್ಸ್ ಏನಿತ್ತು ಅವುಗಳನ್ನ ಅವರು ಫಿಲಪ್ ಮಾಡಿ ಮತ್ತೆ ಈಗ ಆಸ್ಪತ್ರೆಗೆ ರಿಟರ್ನ್ ಆಗಿದ್ದಾರೆ. ಇನ್ನು 2 ದಿನ ಅವರು ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಮುಂದುವರಿಬಹುದು ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಅನಾರೋಗ್ಯದ ಕಾರಣ ಒಡ್ಡಿ ಅವರು ಮಧ್ಯಂತರ ಜಾಮೀನನ್ನ ಪಡೆದಿದ್ರು. ಬಟ್ ಈಗ ಅವರಿಗೆ ರೆಗ್ಯುಲರ್ ಬೇಲೆ ಸಿಕ್ಕಿದೆ. ಬಟ್ ಇವತ್ತು ಅವರು ಓಡಾಡುವಂತಹ ಸಂದರ್ಭದಲ್ಲೆಲ್ಲ ಸ್ವಲ್ಪ ಕುಂಟುತ್ತಾ ಓಡಾಡುವಂತ ರೀತಿಯಾಗಿ ಕಂಡು ಬರ್ತಾ ಇತ್ತು ಅವ್ರ ನಡವಳಿಕೆ. ಅದು ಅವ್ರಿಗಿನ್ನೂ ಅನಾರೋಗ್ಯ ಸಮಸ್ಯೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ತೋರ್ಪಡಿಸುವಂಥ ಒಂದು ನಡವಳಿಕೆನ ಅಥವಾ ನಿಜಕ್ಕೂ ಆ ಮಟ್ಟಿಗಿನ ಸಮಸ್ಯೆ ಅವ್ರಿಗಿದೆಯಾ ಗೊತ್ತಿಲ್ಲ. ಯಾಕಂತಾದ್ರೆ ಒಂದು ಹಂತದಲ್ಲಿ ದರ್ಶನ್ ಏನಾದರೂ ಆಪರೇಷನ್ಗೆ ಒಳಗಾಗದೆ ಹೋದ್ರೆ ಲಕ್ವ ಹೊಡೆಯುತ್ತೆ ಅನ್ನುವಷ್ಟರ ಮಟ್ಟಿಗಿದ್ದಂಥ ಸನ್ನಿವೇಶ ಈಗಿಲ್ಲ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಆದರೆ ಅವರು ಕುಂಟ್ಕೊಳ್ತಾ ಓಡಾಡ್ತಾ ಇದ್ದಂಥದ್ದೆಲ್ಲವೂ ಕೂಡ ಅವ್ರಿಗೆ ಅನಾರೋಗ್ಯ ಇದೆ ಅನ್ನುವಂಥನ್ನ ತೋರ್ಪಡಿಸುವ ನಡವಳಿಕೆ ರೀತಿಯಾಗಿನೇ ಕಂಡು ಬರ್ತಾ ಇತ್ತು. ಗುರುವಾರ ದರ್ಶನ್ ಡಿಸ್ಚಾರ್ಜ್ ಆಗುವಂತ ಸಾಧ್ಯತೆ ಇದೆ. ಕೋರ್ಟ್ ವಿಚಾರಣೆಯನ್ನ ಮುಗಿಸಿ ನಟ ದರ್ಶನ್ ವಾಪಸ್ ಈಗ ಬಿಜಿಎಸ್ ಆಸ್ಪತ್ರೆ ಕಡೆಗೆ ಬಂದಿದ್ದಾರೆ. ಇದು ನೋಡ್ತಾ ಇದೀವಲ್ಲ, ಇದು ದರ್ಶನ್ ಅವರು ಮತ್ತೆ ಬಿಜಿಎಸ್ ಆಸ್ಪತ್ರೆಗೆ ವಾಪಸ್ ಬಂದಿರುವಂತಹ ಸಂದರ್ಭ. ಹತ್ತತ್ರ ಆಯ್ತು, 40 ದಿನಗಳಿಗಿಂತ ಹೆಚ್ಚಾಯ್ತು ಈಗ ಅವರು ಬಿಜಿಎಸ್ ಆಸ್ಪತ್ರೆಯಲ್ಲೇ ದಾಖಲಾಗಿ. ಬಟ್ ಆಪರೇಷನ್ ಮತ್ತೊಂದು ಈ ಥರದ್ದು ಯಾವುದೂ ಕೂಡ ಇಲ್ಲ. ಅದಾದ ನಂತರದಲ್ಲಿ ಅವರಿಗೆ ಅನಾರೋಗ್ಯ ಸಮಸ್ಯೆ ಇನ್ನೂ ಸ್ವಲ್ಪ ಇದೆ, ಅದಕ್ಕೆ ಸಂಬಂಧಪಟ್ಟಂಗೆ ಟ್ರೀಟ್ಮೆಂಟ್ನ ಅವಶ್ಯಕತೆ ಇದೆ ಅಂತ ಅವ್ರ ಕಡೆಯವ್ರು ಕೊಡ್ತಾ ಇರುವಂಥ ವಿವರಣೆಯಾಗಿದೆ. ಇಲ್ಲಿ ನಾವು ನೋಡ್ತಾ ಇದೀವಲ್ಲ, ದರ್ಶನ್ ಈಗ ಮತ್ತೆ ಆಸ್ಪತ್ರೆಗೆ ರಿಟರ್ನ್ ಆಗಿದ್ದಾರೆ. ಅದಾದ ನಂತರದಲ್ಲಿ ಅವರೀಗ ಒಳಗೆ ಹೋಗಿ ಮತ್ತೆ ರೆಸ್ಟ್ನಲ್ಲಿ ಇರ್ತಾರೆ. 1-2 ದಿನ ಆದಂಥ ನಂತರದಲ್ಲಿ ಅವರು ಡಿಸ್ಚಾರ್ಜ್ ಆಗ್ಬೋದಾ ಅಂತ ಸಾಧ್ಯತೆ ಇದೆ. ವೆರಿ ಇಂಟ್ರೆಸ್ಟಿಂಗ್ಲಿ ಮತ್ತೊಂದು ಸಂಗತಿ ಅಂತ ಅಂದರೆ, ದರ್ಶನ್ ಅವರ ಇದೇ ರೀತಿಯಾದಂಥ ನಡವಳಿಕೆಯನ್ನು ಪ್ರಶ್ನೆ ಮಾಡಿ ಇದೀಗ ಪೊಲೀಸರು ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಂತ ಅಂದರೆ ಭಾಳ ಅನಾರೋಗ್ಯದಲ್ಲಿ ತುರ್ತಾಗಿ ಅವರಿಗೆ ಟ್ರೀಟ್ಮೆಂಟ್ ಆಗಬೇಕು ಅಂತ ಹೇಳಿ ಅವರು ಬೇಲನ್ನು ಪಡ್ಕೊಂಡಿದ್ದಂತು, ಮಧ್ಯಂತರ ಬೇಲ್. ಆದರೆ ಅದಾದ ನಂತರದಲ್ಲಿ 40 ದಿನಕ್ಕಿಂತ ಹೆಚ್ಚಾಯಿತು, ಅವ್ರು ಆರಾಮಾಗಿ ಆಸ್ಪತ್ರೆಯಲ್ಲಿದ್ದಾರೆ. ಯಾವುದೇ ರೀತಿಯಾಗಿ ಅವರು ಆಪರೇಷನ್ನು ಮತ್ತೊಂದಕ್ಕೂ ಮುಂದಾಗ್ತಾ ಇಲ್ಲ, ಈ ತೆರಣ ಅಂತ ಸಂಗತಿಗಳು. ಆಮೇಲೆ ಅದಾದ ನಂತರದಲ್ಲಿ ಅಗೈನ್ ಈ ಕೇಸ್ನ ಮೆರಿಟ್ಸ್ ವಿಚಾರವಾಗಿ ಸಂಬಂಧಪಟ್ಟಂಗೆ ಏನು ಮೊನ್ನೆ ಎಲ್ಲ ವಾದ ಪ್ರತಿವಾದ ಆಗಿತ್ತು. ಆಮೇಲೆ ಇಂಥ ಸಂಗತಿಗಳನ್ನು ಮುಂದಿಟ್ಟು ಆಮೇಲೆ ಸಾಕ್ಷಿಗಳ ವಿಚಾರಣೆ ಕೂಡ ಇನ್ನೂ ಆರಂಭ ಆಗಿಲ್ಲ. ಅಷ್ಟರೊಳಗಾಗಿ ದರ್ಶನ್ ಅವರಿಗೆ ಬೇಲ್ ಸಿಕ್ಕಂಥ ಈ ವಿಚಾರವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಮೊರೆ ಹೋಗೋದಕ್ಕೆ, ಹೈಕೋರ್ಟ್ನ ತೀರ್ಪನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗೋದಕ್ಕೆ ಇದೀಗ ಪೊಲೀಸರು ಒಂದು ಕಡೆ ಸಿದ್ಧತೆಯಲ್ಲಿದ್ದಾರೆ. ಅದರ ನಡುವೆ ಈಗಲೇ ಅವ್ರು ಏನಾದರೂ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಮತ್ತೆ ನಾರ್ಮಲ್ ಲೈಫ್ಗೆ ಏನಾದರೂ ಅವರು ಶಿಫ್ಟ್ ಆದರೆ ಬಹುಶಃ ಬೇಲ್ಗೆ ಮುಂದುವರಿಸುವಂಥ ನಿಟ್ಟಿನಲ್ಲಿ, ಬೇಲ್ ಮುಂದುವರಿಸುವಂಥ ನಿಟ್ಟಿನಲ್ಲಿ ಅವ್ರಿಗೆ ಸಮಸ್ಯೆ ಆಗ್ಬೋದು ಅನ್ನುವಂಥದ್ದು ಕೂಡ ಅವ್ರ ಉದ್ದೇಶ ಇರ್ಬೋದು. ಇದೊಂದು ಕಂಪ್ಲೀಟ್ ಆಗಿ ಒಂದು ಸ್ಟ್ರಾಟಜಿ ರೂಪದಲ್ಲಿ ಹಂತವಾಗಿ ಒಂದು ಪ್ಲ್ಯಾನ್ಡ್ ಆಗಿ ಇದ್ದಂಥ ರೀತಿಯಾಗಿ ನಮಗೆ ಇಲ್ಲಿ ಭಾಳ ಕ್ಲಿಯರಾಗಿ ಕಂಡು ಬರ್ತಾ ಇದೆ. ಬೇಲ್ ಪಡೆಯುವಂಥ ಸಂದರ್ಭದಲ್ಲಿ ಕೊಟ್ಟಂಥ ರೀಸನ್ಸ್ಗಳು, ಮಧ್ಯಂತರ ಬೇಲ್, ಅದಾದ ನಂತರದಲ್ಲಿ ಅವ್ರು ಯಾವುದೇ ರೀತಿಯಂಥ ಆಪರೇಷನ್ಗೆ ಒಳಗಾಗದೇ ಇದ್ದದ್ದು, ಭಾಳ ಗಟ್ಮುಟ್ಟಾಗಿ ಓಡಾಡ್ಕೊಂಡಿದ್ದಂಥ ದರ್ಶನ್ ಅವರು ಇದ್ದಕ್ಕಿದ್ದಂತೆ ಬೆನ್ನೋವು ಅನ್ನುವಂಥ ರೀತಿಯಾಗಿ ಅವರು ಸನ್ನೆ ರೂಪಕದಲ್ಲಿ ತೋರಿಸೋದಕ್ಕೆ ಶುರು ಮಾಡಿದ್ದು. ನೀವು ಮೊದಲೇ ಹೇಳಿದಾಗೆ ಬೇರೆ ಬೇರೆ ತಿನ್ನಂಥ ಸಿಂಬಲ್ಗಳನ್ನು ಕೈಯಲ್ಲಿ ತೋರಿಸ್ಕೊಂಡು ಓಡಾಡ್ತಾ ಇದ್ದಂಥ ದರ್ಶನ್ ಅವರು ಅದಾದ ನಂತರದಲ್ಲಿ ಬೆನ್ನೋವು ಅನ್ನುವಂಥ ರೀತಿಯಾಗಿ ತೋರಿಸ್ಕೊಂಡು ಓಡಾಡೋದಕ್ಕೆ ಶುರು ಮಾಡಿದ್ರು. ಹೀಗೆ ಭಾಳಷ್ಟು ಈ ಪ್ರಕರಣದಲ್ಲಿ ಒಂದು ದೊಡ್ಡ ಬೆಳವಣಿಗೆಗಳ ಹಂತವಾಗಿ ಆದಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ನಾವಿಲ್ಲಿ ನೋಡ್ತಾ ಇದ್ದೀವಲ್ಲ, ಅವರು ಹಾಸ್ಪಿಟಲೈಸ್ ಆಗಿದ್ದಾರೆ, ಮತ್ತೆ ಆಸ್ಪತ್ರೆಗೆ ಅವರು ರಿಟರ್ನ್ ಆಗಿದ್ದಾರೆ. ಅಣ್ಣ ಅಡ್ಡ ಹೋಗ್ಬೇಡ ಪ್ಲೀಸ್, ಹಿಂದೆ ಬಾಯ್.